ಕನಕಪುರ ಅಷ್ಟು ಹೊತ್ತಿನಿಂದ ಕಾಯ್ತಾ ಇರುವಂತಹ ಕ್ಷಣ, ನೀವು ವೋಟ್ ಮಾಡಿ ಗೆಲ್ಲಿಸಿದಂತಹ ನಮ್ಮ ಮಣ್ಣಿನ ಪ್ರತಿಭೆ ನಿಮ್ಮ ಮುಂದೆ ಸ್ವಾಗತಿಸಿ ದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಗಿಲ್ಲಿ 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 ಏನೇನ್ ದಬಾಕಿದ್ಯಾ ಇಲ್ಲಿ ಒಳಗಡೆ ಬಕೆಟ್ ಹಾಕಿದೀನಿ. ಗಿಲಿ 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 ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೇಲಿ. ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಗಿಲಿ 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 ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೇಲಿ. ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಗಿಲ್ಲಿ 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 ಏನೇನ್ ದಬಾಕಿದ್ಯಾ ಇಲ್ಲಿ ಒಳಗಡೆ ಬಕೆಟ್ ಹಾಕಿದೀನಿ. ಗಿಲಿ 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 ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೇಲಿ. ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಗಿಲ್ಲಿ 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 ಏನೇನ್ ದಬಾಕಿದ್ಯಾ ಇಲ್ಲಿ ಒಳಗಡೆ ಬಕೆಟ್ ಹಾಕಿದೀನಿ. ಗಿಲಿ 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 ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೇಲಿ. ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಗಿಲಿ 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 ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೇಲಿ. ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ. ಕಡವ ಬಾಸ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು ಗಿಲ್ಲಿ 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 ಗಿಲ್ಲಿ. ನೀವೆಲ್ಲರೂ ಗಿಲ್ಲಿನ ಗೆಲ್ಲಿ ಅಂತ ಹೇಳಿ ಇವತ್ತು ಬರೀ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿರುವಂತಹ ಗಿಲ್ಲಿ ಅವರು ಇಲ್ಲಿದ್ದಾರೆ. ಗಿಲ್ಲಿ, ಮೊದಲನೇದಾಗಿ ನಿಮ್ಮ ಅಭಿಮಾನಿಗಳ ಜೊತೆ ನಿಮ್ಮ ಮಾತು. ಎಲ್ಲ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನನಗೆ. ಅನುಶ್ರೀ ಅಕ್ಕ ಆ್ಯಂಕರಿಂಗ್ ಮಾಡ್ತಾರೆ ಇವತ್ತು ಒಂದೆರಡಕ್ಕೆ ಸಖತ್ ಖುಷಿ ಆಯ್ತು. ಯಾಕೆಂದ್ರೆ ನಾ ಸ್ಟೇಜ್ ಮೇಲೆ ಹೋದ್ರೆ ಒಂಚೂರು ವೀಕು, ಅನುಶ್ರೀ ಅಕ್ಕನ ಜೊತೆ ಇದ್ರೆ ಸಖತ್ ಪೀಕು. ಅವ್ರು ವೋಟ್ ಮಾಡಿದ್ದಾರೆ ಅಯ್ಯೋ ಅಕ್ಕ, ಅದೆಲ್ಲ ಇಲ್ಲ. ನಮ್ಮ ಫೇಸ್ ವ್ಯಾಲ್ಯೂ ಏನು,
ನಮ್ ಫೇಸ್ ಕಟ್ ವ್ಯಾಲ್ಯೂ ಏನು ಎಲ್ಲ ಗೊತ್ತು. ನಿನ್ ಫೇಸ್ ವ್ಯಾಲ್ಯೂ ಈಗ ಇಡೀ ಕರ್ನಾಟಕಕ್ಕೆ ಗೊತ್ತು ಕಣೋ. ಒಂದ್ ಪಾಪ ನಮ್ಮ ಹೆಣ್ಮಕ್ಳಿಗೋಸ್ಕರ ಏನಾದ್ರು ಹೇಳ್ಬೇಕು ತಾನೆ. ನಾನು ಅದ ಮುಂಚೆ ಹೇಳ್ತೀನಲ್ಲ, ನಾನು ಯಾವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳು ಹುಟ್ಟಿದ್ರೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ಹೆಣ್ಮಕ್ಳು ಅಂದ್ರೆ ಟೆನ್ಷನ್ ಅಲ್ಲ, ಟೆನ್ಷನ್ ಸಮ. ಅವ್ರು ಯಾವತ್ತಿದ್ರು ಗ್ರೇಟು ಅಂತ. ಅಕ್ಕ ಸಖತ್ ಖುಷಿ ಐತಿ. ಮತ್ತೆ ಯಾಕೆ ಸುಮಾರು ದಿನ ಆಯ್ತು ಸಿಕ್ಕಿ, ಇನ್ನೇನಕ್ಕೆ ಸಮಾಚಾರ? ನನಗ್ ಬಹಳ ಖುಷಿ ಆಯ್ತು ಗಿಲ್ಲಿ. ಅಕ್ಕ ನಾವ್ ಯಾವಾಗ್ಲೂ ಅನ್ಕೊಂತಿದ್ವಿ, ಎಲ್ಲಾ ಕಡೆ ನಮ್ ಶೋಲಿ ಗಿಲ್ಲಿ ಬಂದಾಗೆಲ್ಲ ಅನ್ಕೊಂತಾ ಇದ್ವಿ, ಗಿಲ್ಲಿ ನಿಜವಾಗ್ಲೂ ಕನ್ನಡಿಗರ ಮನ್ಸನ್ನ ಗೆಲ್ತಾರೆ ಅಂತ. ಕನ್ನಡದ ಒಂದು ಶೋನ ಕೂಡ ಗೆದ್ದು ಇವತ್ತು ಇಷ್ಟು ಜನ ಮನ್ಸು ಗೆದ್ದಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗಿಲ್ಲಿಯ ಸಂಪಾದನೆ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಗಿಲ್ಲಿಗೆ. ಗಿಲ್ಲಿ ನಗಿಸಿ, ಪ್ರಾಪರ್ಟಿ ಕಾಮಿಡಿ ಮಾಡಿ, ಪಂಚ್ ಡೈಲಾಗ್ ಹೊಡೆದು, ಆಗಾಗ ಮಿಮಿಕ್ರಿ ಮಾಡಿ, ಆಗಾಗ ಹಾಡು ಹೇಳಿ, ಅದೆಲ್ಲ ಒಂದ್ ಕಡೆ. ಬದುಕಿದ್ರೆ ಸರಳತೆಯನ್ನ ಹೇಗೆ ಬದುಕ್ಬೋದು ಒಂದು ಶೋಲಿ ಅಂತ ತೋರಿಸ್ದಂಥವ್ರು ನೀನು. ಸೊ ಈಗ ಹೇಗೆ ಅನಿಸ್ತಿದೆ ಆಚೆ ಬಂದ್ಮೇಲೆ, ಈ ಪ್ರೀತಿ ಅಭಿಮಾನ ಕಂಡ್ಮೇಲೆ? ಇದು ತುಂಬಾ ದೊಡ್ಡ ಜವಾಬ್ದಾರಿ ಅನಿಸ್ತಿದ್ಯಾ? ಹೆಂಗ್ ಅನಿಸ್ತಿದೆ? ಅದೇಕ ನನ್ಗೆ ಇನ್ನೂ ಏನ್ ಹಿಂಗ್ ಡಚಕ್ ಆಯ್ತದಲ್ಲ ನನ್ನ ಲೈಫಲ್ಲಿ ಅಂತಾನೆ ಗೊತ್ತಾಯ್ತಲ್ಲ. ಏನಾಯ್ತದೆ ಅಂತ? ಡಚಕ್ ಆಯ್ತದೆ ಅಂತ. ಅದು ನಮ್ಗೆ ಇವ್ರಿಗೆ ಗೊತ್ತಿರ್ತದ ಹುಡುಗರಿಗೆ. ಆಚೆ ಬಂದ್ಮೇಲೆ ತಲೆನೇ ಕೆಟ್ಟಬಿಟ್ಟೈತೆ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋಜ್ ಇದೆ, ನಿಜನ ಕನ್ಸ? ಇನ್ನೂ ಅದರಲ್ಲೇ ಅವನಿಗೆ ಸತ್ಯವಾಗ್ಲು ಸೈಕಾಗ್ಬಿಟ್ಟೈತೆ ನನಗೆ ಸತ್ಯವಲ್ವೇ. ಆದ್ರೆ ಅದು ಅದು ಇದು ಭಯನೇ ಜಾಸ್ತಿ ಆಯ್ತಾ ಇರ್ತದೆ. ಅಯ್ಯಯ್ಯೋ ಏನಪ್ಪ, ನನಗೆ ಅದು ಹ್ಯಾಂಡ್ಲ್ ಮಾಡೋ ಇನ್ನೂ ಪಳ್ಪಳ್ಳಂಗೆ ಆಡ್ಕೊಂಡು ಸುಮ್ಮನೆ ಊರಲ್ಲಿ ಅಲ್ಲಿ ಇಲ್ಲಿ ಇಟ್ಟಾಡ್ಕೊಂಡು ನಿಂತಿದ್ದವನು ಅವನ್ನ ಕರೆದು ಹಿಂಗೆ ನಿಲ್ಲಿಸ್ಬಿಟ್ಟು ಇಷ್ಟೊಂದು ಪ್ರೀತಿ ಇದೆಲ್ಲ ಕೊಡ್ಬಿಟ್ರೆ ಏನಪ್ಪ ಮಾಡೋದು, ಇದು ಎಲ್ಲ ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದು ಅಂತ ತಲೆ ಕೆಟ್ಟಬಿಡ್ತು ಒಂದೊಂದ್ಸತಿ. ಅದಕ್ಕಿಂತ ಹೆಚ್ಚಿಗೆ ಅಪ್ಪ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಸಿಕ್ಕೈತಲ್ಲ, ಈ ಜನ್ಮಕ್ಕೆ ಇಷ್ಟು ಬಿಟ್ರಿ ಇನ್ನೇನು ಬೇಡಪ್ಪ, ಈ ಜನ್ಮಕ್ಕೆ ಇಷ್ಟು ಸಾಕು ಅನ್ನಿಸ್ತದೆ, ಇದನ್ನ ಕೊನೆವರೆಗೂ ಉಳಿಸ್ಕೊತೀನಿ, ಅದೊಂದು ನಂಬಿಕೆ ಅಂತೂ ಯಾವಾಗಲೂ ಐತೆ. ಆ್ಯಂಡ್ ನೀನೇ ಹೇಳಿದ ಮಾತು, ಮನಿ ಗಳಿಸ್ಬೋದು, ಅಭಿಮಾನಿ ಗಳಿಸೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟು. ಅದ್ಯಾಕ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದ್ರ, ಅದು ಅಭಿಮಾನಿ ಒಂದ್ಸಲಿ ಬಂದ್ರೆ ಕೊನೆವರೆಗೂ ಹೋಗಲ್ಲ, ಕೊನೆವರೆಗೂ ಜೊತೆಲೇ ಇರ್ತಾರೆ. ಅದೊಂದು ಯಾವಾಗಲೂ ಖುಷಿ ಕೊಡುವಂತ ವಿಷಯ. ಇವತ್ತು ಡಿ.ಕೆ. ಶಿವಕುಮಾರ್ ಸರ್ ಹಾಗೂ ಡಿ.ಕೆ. ಸುರೇಶ್ ಸರ್ ಅವರ ಕನಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅವ್ರ ಕಾರ್ಯಕ್ರಮಕ್ಕೆ ಅವ್ರ ವೇದಿಕೆಗೆ ಬಂದಿರೋದು ಹೇಗೆ ಅನಿಸ್ತಾ ಇದೆ ಗಿಲ್ಲಿ? ಇಲ್ಲ, ನನಗೆ ಡಿ.ಕೆ. ಸರ್ ಫಸ್ಟು ಫೋನಲ್ಲಿ ಮಾತ್ರ ಫಸ್ಟು ವಿಸ್ ಮಾಡಿದ್ರು. ಫಿನಾಲೆ ಮುಗಿತವ್ರು, ನಾಳೆಗೆ ಫೋನ್ ಮಾಡಿದ್ರು, ಏನಪ್ಪ ಗೆಲ್ಲಿ ಅಂದ್ರು. ಅವಾಗಲೇ ಯಪ್ಪ ಸಾರ್ ನಾನು ಸಾರ್ ಜೊತೆ ಮಾತಾಡ್ತಾ ಇದ್ದೇನೆ, ಡಿ.ಕೆ. ಸರ ಮಾತಾಡ್ತಿರೋ ಅಂತ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ಮೊನ್ನೆ ರಂಗೋಲಿ ಸ್ಪರ್ಧೆಯಲ್ಲಿ ಸಿಕ್ಬಿಟ್ಟು ಹೂನಾರ ಹಾಕಿದ್ರು, ಆಶೀರ್ವಾದ ಎಲ್ಲ ತಗೊಂಡೆ. ಅದು ಇನ್ನೂ ಹಂಗೆ ಕಣ್ಣಲ್ಲಿ ಕಟ್ತಂಗದೆ. ನಮ್ಮ ಸ್ನೇಹಿತರೊಬ್ರು ಹೇಳ್ತಿದ್ರು, ಡಿ.ಕೆ. ಸರ್ ಹತ್ರ ಡಿ.ಕೆ. ಸರ್ ನಿನಗೆ ಬಂದು ಹೂನಾರ ಹಾಕವ್ರೆ ಅಂದರೆ ಅವರು ಅಷ್ಟು ಸುಲಭವಾಗಿ ಯಾರನ್ನೂ ಅಷ್ಟು ಪ್ರೀತಿ ಕೊಡೋದಾಗ್ಲಿ ಅಷ್ಟು ಸುಲಭವಾಗಿ ಅವರು ಯಾರಿಗೂ ಕೇರೆ ಮಾಡೋದಿಲ್ಲ. ನಿನ್ಗೆ ಹೂನಾರ ಹಾಕೋ ನೀನು ಪ್ರೋತ್ಸಾಹ ಮಾಡಿದ್ರಲ್ಲ, ನಿನ್ನ ಗುರ್ತಿಸಿ, ನಿನ್ನ ಕಲೆ ಗುರ್ತಿಸಿ, ಅದು ನನಗೆ ಸಖತ್ ಖುಷಿ ಆಯ್ತು. ಅದು ಯಾವತ್ತೂ ಮರೆಯಲ್ಲ ಸರ್. ಸುರೇಶ್ ಸರ್ಗೂ ಅದೇ ಹೇಳ್ತಾ ಇದ್ದೇನೆ ನಾವು ಕ್ಯಾರವನಲ್ಲಿ. ಗಿಲ್ಲಿ, ಈಗ ನಿಮ್ಮ ಒಳಗಡೆ ಇದ್ದಂತ ಸಿಂಗರ್ ಇನ್ನ ಇದಾರ, ಬಿಟ್ಬಿಟ್ರ ಸಿಂಗರ್? ಆ ಸಿಂಗರ್ ಸತ್ತಿ ಸಮಾಧಿ ಕಟ್ಟಿ ಮ್ಯಾಲೊಂದು ಗಿಡ ನೆಟ್ಟಿ ಗಿಡ ಮರ ಆಗಿ ಈಗ ಕಾಯಿ ಬಿಡ್ತಾ ಅದ ಬುಡಕ ಹೋಲಿ. ಅಲ್ಲ, ನಮ್ ಕನಕಪುರ ಜನರಿಗೋಸ್ಕರ ಒಂದೆರಡು ಸಾಲ ಏನಾದ್ರು ಹಾಡು ಹಾಡ್ತೀರಾ ಅಂತ ಹೇಳಿ. ಕ್ರಿಸ್ತ ಸಕ ದ್ವಾಪರಗಾಲ ಏ ದಾವಬಾ ವೆಣ್ಣೆ ಚೋರ. ನಾವು ನೀನ್ ಕ್ಯಾಮ್ರಂಗ್ ತಗೊಂಬರ ಗನ್ ತಗೊಂಬ ಶೂಟ್ ಮಾಡ್ದಂಗ ಈ ಕಡೆ ಒಬ್ರು ಈ ಕಡೆ ಒಬ್ರು ನಾವು ಒಂಚೂರು ದೂರ ನಿಂತ್ಕರೋಣ. ಅವಾಗಿಂದ ಹಿಂಗ್ ಬಂದು ಮಕ್ಕಕ್ಕೆ ಎಡ್ತಾ ಇದಾರೆ. ಬೇಡ ಬೇಡ, ಗಿಲ್ಲಿ ಶ್ರುತಿ ತಗೋ, ಗಿಲ್ಲಿ ಶ್ರುತಿ ತಗೊಂಡ್ ಹಾಡು. ಶ್ರುತಿ ತಕೊಂಡ್ ಆಡ್ಬೇಕಾ? ಇಲ್ಲಿ ಯಾರಿದ್ದಾರೋ ಶ್ರುತಿ, ಯಾಕೆ ಸುಮ್ನೆ ಆ ಕಡೆಯಿಂದ ಹೊರಗಿಡ್ದಾರ ಸುಮ್ಮನೆ ಯಾಕ? ಕ್ರಿಸ್ತ ಸಕ ದ್ವಾಪರಗಾಲ ಏ ದಾವಬಾ ವೆಣ್ಣೆ ಚೋರ ಸಕಲಕ ಬೂಂಬು. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಗಿಲ್ಲಿ ನಿಮ್ದು? ಫ್ಯೂಚರು ಪ್ಲಾನ್ಸ್ ಏನು ಇಲ್ಲ ಅಕ್ಕ, ಹಿಂಗೆ ಸಿನಿಮಾ ಗಿನ್ಮಾ ಮಾಡ್ಕೊಂಡು ನಿಮ್ಮ ಆಶೀರ್ವಾದ ತಕೊಂಡು ಮುಂದುವರಿಯುವಂತ ಅಷ್ಟೇ ಅಕ್ಕ. ಗಿಲ್ಲಿಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಆ ಡೈರೆಕ್ಟರ್ ಮೂಲಕ ಒಂದು ಸಿನಿಮಾ ನೋಡೋ ಅನ್ನೋ ಆಸೆ. ಗಿಲ್ಲಿ ಏನಾದ್ರೂ ಸಿನಿಮಾ ತೆಗೆದ್ರೆ ನೀವೆಲ್ಲ ನೋಡ್ತೀರಾ? ಇನ್ನೇನು ಗಿಲ್ಲಿ? ಈಗ ಇದೇ ಮತ್ತೆ ನಾನೇನಾರು ಹೇಳಿದ್ರೆ, ನಾನು ಸಿನಿಮಾ ಮಾಡಿದ್ರೆ ನೀವೆಲ್ಲ ನೋಡ್ತೀರಾ ಅಂದ್ರೆ ಅವ್ರ ಮೈಂಡ್ ವಾಯ್ಸ್ ಏನಿರ್ತದೆ ಗೊತ್ತಾಕ? ದೊಡ್ಡ ಯಾರು ನಿಮ್ಮ ಅಪ್ಪ ಕೊಟ್ಟನ ಟಿವಿಲಿ ಏನೋ ಬತ್ತಿದೆ ನೋಡ್ತಿದ್ದೋ. ನೀನ್ ಮಾಡಿರೋ ನಲ್ಲಿ ಮೂಳೆನೇ ಮಿಲಿಯನ್ ಗಟ್ಲೆ ಜನ ನೋಡಿದರೆ, ಇನ್ ಗಿಲ್ಲಿ ಮಾಡೋ ಸಿನಿಮಾ ನೋಡ್ತಾ ಇರ್ತಾರ?
ನಿಜವಾಗ್ಲೂ ಇದೆ ಸಖತ್ ಖುಷಿ ಆಗೋದು. ಹಂಗೇನಾರ ಮಾಡಿದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಇನ್ನು ಮುಂದೆ ಹೋಗಕ್ಕೆ ಈ ರೋಡ್ ಏನೈತೆ ಇದು ಸ್ಟೇಜ, ನಿಜವಾಗ್ಲೂ ಇದು ಸ್ಟೇಜ ಬ್ರಿಡ್ಜ್ ಅನ್ನಿಸ್ಬಿಡ್ತು ಕನಕ. ಇನ್ನೊಂದು ಚೂರು ಉದ್ದ ಇದ್ರೆ ನಮ್ಮ ಮಳವಳಿನೇ ಸಿಕ್ಬಿಡುದು. ಸ್ಟೇಜ್ ಮೇಲೆ ನಡ್ಕೊಂಡು ಮನೆಗೆ ಹೋಗ್ಬಿಡ್ತಿದೆ. ನೀ ಕೊನೆವರೆಗೂ ಹೋದ್ಯಾ? ಹೋಗಿದೆ. ಇದು ಬರೀ ಸ್ಟೇಜ್ ಅಲ್ಲ ಗಿಲ್ಲಿ, ಗಿಲ್ಲಿಗೂ ಮತ್ತೆ ಅವ್ರ ಫ್ಯಾನ್ಸ್ ಹಾರ್ಟ್ಗೂ ಇರುವಂತ ಬ್ರಿಡ್ಜು ಗಿಲ್ಲಿ ಇದು. ಹೌದಕ್ಕ. ಆದ್ರೆ ಆ ಬ್ರಿಡ್ಜ್ ಅಲ್ಲಿ ಯಾರೋ ಒಬ್ಬ ಸಣ್ಣ ಹುಡುಗ ಸೈಡಲ್ಲಿ ನಿಂತ್ಕೊಂಡು ಪ್ಯಾಂಟ್ ಎಳಿತಿದ್ದ ಕನಕ, ಅದೊಂದೇ ಬೇಜಾರಾಗಿತ್ತು. ಬ್ರಿಡ್ಜ್ ಏನ್ ಚೆನ್ನಾಗಿತ್ತು. ಆ ಒಂದೇ ಒಂದು ನಿಮಿಷ, ಕಾವು ಬಗ್ಗೆ ಹೇಳೋಕ್ಕಿಂತ ಮುಂಚೆ ಗಿಲ್ಲಿ, ನೀ ಏನು ಸಂಪಾದನೆ ಮಾಡಿದೆ ಅಂತ ಕೇಳ್ತಿದ್ಯಲ್ಲ, ಆ್ಯಕ್ಚುಲಿ ಒಂದು ಮಗುಗೆ ತುಂಬ ಹುಷಾರಿಲ್ಲ. ಆ ಮಗುಗೆ ನಿನ್ನ ನೋಡೋಂಥ ಒಂದು ಆಸೆ, ಅವ್ರ ತಾಯಿ ಫೋನ್ ಮಾಡಿದ್ದಾರೆ. ಇಲ್ಲಿದೆ ನೋಡು ಆ ಮಗು. ಮಗ ಚೆನ್ನಾಗಿದ್ಯಪ್ಪ? ಇಲ್ಲಿ ಪಪ್ಪು ನೋಡಿಲ್ಲಿ, ಊಟ ಮಾಡ್ದ? ಊಟ ಆಯ್ತಪ್ಪ? ಊಟ ಬರ್ತೀನಿ ಕಣಪ್ಪ, ಮನೆಗೆ ಬರ್ತೀನಿ. ಅಮ್ಮ ಬರ್ತೀನಿ, ಮನೆಗೆ ಬರ್ತೀನಿ. ಮಗ ನೋಡಕ್ ಬರ್ತೀನಿ ಮನೆಗೆ. ಅಳ್ಬೇಡ ಅಕ್ಕ. ಅವರು ತುಂಬ ಕಣ್ಣೀರು ಹಾಕ್ತಾ ಇದ್ದಾರೆ ಆ ತಾಯಿ. ಆ ಮಗುಗೆ ತುಂಬ ಹುಷಾರಿಲ್ಲ. ಬಟ್ ಆ ಹುಷಾರಿಲ್ದಿರೋ ಮಗುಗೂ ಕೂಡ ಗೊತ್ತಿರೋಂಥ ಒಂದು ಹೆಸರು ಈಗ ಅಂದರೆ ಅದು ಗಿಲ್ಲಿ. ಅದೇ ಅಲ್ವಕ್ಕ, ಈಗ ನನಗಿದೆಲ್ಲ ನೋಡ್ತಾ ಇದ್ರೆ ನಾನು ಜೋರಾಗಿ ಹತ್ಬಿಡುವ ಅನ್ಸುತ್ತೆ. ಎಳ ಬರೋದಿಲ್ಲ, ಅದೇ ಬೇಜಾರು ನನಗೆ. ಎಷ್ಟು ಅಳಬೇಕು ಅನ್ಕೊಂಡ್ರೆ ಎಳ ಬರೋದಿಲ್ಲ. ನೋಡ್ರಿ, ನಾನು ಅಳಬೇಕು ಅಂತ ಅನ್ಕೊಂಡ್ರೆ ನಗಾಡ್ತಾ ಇದ್ದೀರ ನೀವು. ಅಂದ್ರೆ ನಮ್ಮ ಅಕ್ಕನಿಗೆ ನಾನು ಅಳುದ್ ನೋಡೋಕೆ ಇಷ್ಟ ಇಲ್ಲ, ಯಾವಾಗಲೂ ನಗಾಡ್ತಾ ಇರ್ಬೇಕಲ್ವಕ್ಕ? ಕರೆಕ್ಟ್ ಗಿಲ್ಲಿ, ಕರೆಕ್ಟು. ಗಿಲ್ಲಿ ಯಾವಾಗಲೂ ನಗ್ನಗ್ತಾ ಇರ್ಬೇಕು. ಯಾಕಂದ್ರೆ ಎಲ್ರಿಗೂ ನಗು ತಂದು ಕೊಟ್ಟಂತಹ ನಗು ಅದು. ಇವತ್ತಿನ ದಿನ ಎಷ್ಟೋ ಜನಕ್ಕೆ ಎಷ್ಟೋ ಟೆನ್ಷನ್ ಇರ್ತಿತ್ತು, ಆ 3-4 ತಿಂಗಳು ಎಲ್ಲರ ಮನಸ್ಸುಗಳಿಗೆ ನಗು ತಂದು ಕೊಟ್ಟಿರುವಂತಹ ಗಿಲ್ಲಿ, ನೀನು ಕೂಡ ಯಾವಾಗಲೂ ಚೆನ್ನಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ನೆಕ್ಸ್ಟ್ ಏನು ಮಾತಾಡೋಣ ಗಿಲ್ಲಿ? ಇನ್ನೇನಕ್ಕ ಮಾತಾಡ, ನನಗೂ ಹುಷಾರಿಲ್ಲ, ನನಗೂ ಗಂಟು ನೋವು ಜ್ವರ, ಹಾಸ್ಪಿಟ್ಲಿಗೆ ತೋರಿಸ್ಕೊಬಲ್ಲೆ ಕಲಕ. ಅವನಿಗೆ ಭಯ, ಎಲ್ಲಿ ನಾನು ಗಿಲ್ಲಿ ಒಂದೆರಡು ಮಿಮಿಕ್ರಿ ಮಾಡು ಅಂತ ಹೇಳ್ಬಿಡ್ತೀನಿ. ಬೇಡ ಕಲಕ, ಮಿಮಿಕ್ರಿ ಮಾತ್ರ ಮಾಡೋದ್ಲ ಕಲಕ. ಆಮೇಲೆ ನಿಮ್ಮ ಮಿಮಿಕ್ರಿನೇ ಮಾಡ್ಬೇಕಾಯ್ತದೆ. ಗಿಲ್ಲಿ ಸುಮ್ನಿರಲೇ ಗಿಲ್ಲಿ ಹಂಗ್ ಮಾಡ್ತಾರೆ. ಓಕೆ, ಕಿಶೋರ್ ಸರ್, ನಿನ್ ಫೇವ್ರೆಟ್ ಕಿಶೋರ್ ಸರ್. ಅಲ್ಲ ಕಲಕ, ನಿಮ್ಮಂದ್ ಮಾಡಿದ್ರೆ ಬೇಕಾದ್ರೆ ಕ್ಷಮಿಸ್ಬಿಡ್ತೀರಿ. ಕಿಶೋರ್ ಸರ್ದು ಮಾಡಿ ಅವ್ರು ಫೋನ್ ಮಾಡಿತ್ತೀರೀಗ. ಯಾಗ್ರೂ ಬೇಕು ಇದೆಲ್ಲ ನಿಮಗೆ? ಇಲ್ಲ, ಕಿಶೋರ್ ಸರ್ಗೆ ಸ್ವಲ್ಪ ಗಂಡು ಕಟ್ಕೊಬಿಟ್ಟೈತೆ, ಬೇಜಾರಾಗ್ಬೇಡ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಮಾಡ್ತಾರೆ ಕಣ. ನೀ ಅದೊಂದು ಮಾಡ್ತಿದ್ಯಲ್ಲ, ಅದು ಮಾಡು. ಅದಾ? ನಮ್ಮೂರು ಹುಡುಗ. ನಿಜವಾಗ್ಲೂ ನಮ್ಮವ್ರಿಗೆ ಇಲ್ಲಿ ಸಖತ್ ಖುಷಿ ಆಯ್ತದೆ. ಇಲ್ಲಿ ಯಾರು ಅಂತ ನೀವು ಕಂಡು ಹಿಡಿಬೇಕು. ಕನಕಪುರ ಸ್ಟೇಜಲ್ಲಿ ಬಂದು ಈ ತರ ಆಕ್ಟಿಂಗ್ ಮಾಡಿರೋದು ಸಖತ್ ಖುಷಿ ಆಯ್ತದೆ. ಒಳ್ಳೇದಾಗಲಿ. ಯಾರಿದು? ಗೊತ್ತಿಲ್ವಾ? ಹೆಂಗ್ ಗೊತ್ತಾಯ್ತದೆ? ನಮ್ಮೂರ್ ಗ್ರಾಮ ಪಂಚಾಯತಿ ಮೆಂಬರು. ನಿಮ್ಗೆ ಹೆಂಗ್ ಗೊತ್ತಾಯ್ತದೆ? ನೀವ್ ಹೆಂಗ್ ಕಂಡು ಹಿಡಿತೀರಾ? ಸಖತ್ ಖುಷಿ ಆಯ್ತು ಕನಕ. ಈಗ ನಮ್ಮ ನೆಚ್ಚಿನ ಗಿಲ್ಲಿಗೆ ಒಂದು ಪ್ರೀತಿಯ ಸನ್ಮಾನ. ಗಿಲ್ಲಿ ಒಂಚೂರು ಮುಂದೆ ಬಾ. ಇಲ್ಲಿ ಲೈಫಲ್ಲಿ ಇಷ್ಟು ಮುಂದೆ ಬಂದಿದ್ದ, ಲೈಫಲ್ಲಿ ತುಂಬಾ ನೀವು ಮುಂದೆ ಕಳಿಸ್ಬಿಟ್ಟಿದ್ದೀರ ಕನಕ. ಇಲ್ಲ ಅವರು ನಾಳೆ ಬರ್ತಾರೆ, ಕಾವು ಅವ್ರು ನಾಳೆ ಬರ್ತಾರೆ. ಅವಾಗ ಗಿಲ್ಲಿ 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 ಏನ್ರಿ? ಗಿಲ್ಲಿ ನಟ ತಮ್ಮ ಕೋರಿಕೆಯ ಮೇರೆಗೆ ಕನಕೋತ್ಸವ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಕನಕೋತ್ಸವ ವೇದಿಕೆ ಪರವಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂತ್ಕೋ ಪೇಟ ಹಾಕಿ ಕೂತ್ಕೋ. ಪರಾಗ ಕೊಟ್ಟುರಿವೀಗ ಸಾಗ ಕೊಟ್ಟು ಇಬ್ರು ಮಾಡುತ್ತ ಗಿಲ್ಲಿ ಗಿಲ್ಲಿ
ಒಳಗಡೆ ಬಕೆಟ್ದಾಗ ಹಾಕಿದೀನಿ. ಗಿಲ್ಲಿ 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 ನಾನು ಸನ್ಮಾನ ಮಾಡ್ತಾ ಇರೋದಲ್ಲ. ಕನಕ್ಪುರದ ಎಲ್ಲ ಜನ, ಕನಕೋತ್ಸವದ ಎಲ್ಲ ಪಾಲ್ದಾರರು, ಪುಟಾಣಿ ಮಕ್ಕಳಿಂದ ಹಿರಿಯರು, ಎಲ್ಲ ಸೋದರಿಯರು, ಯುವಕರು, ಅಣ್ಣಂದಿರು, ತಾಯಂದಿರು ಎಲ್ಲ ಸೇರಿ ನಿನ್ಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಹೇಳ್ತಿ ನೀನೆ ನಮ್ಗೆ ಹುಲಿ, ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ. ಕಡಗ ದೊಡವ ಕಾಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ ಸೊಪ್ಪು. ಈ ಗಿಲಿ ಆಡ್ಬೇಕಾರೆ ಮಧ್ಯ ನಿಲ್ಸ್ಬಿಟ್ಟಿದ್ರು. ನಾನೇ ಹೋಗಿ ಇದನ್ನ ಮೊದ್ಲಿಂದನೂ ಅದು ನಿಂತೋಗಿತ್ತು ಆ ಸ್ಟುಡಿಯೋ. ನಾನೇ ಹೇಳಿ ನಾನು ಸುರೇಶ್ ನಮ್ಮ ಬಾಲಕೃಷ್ಣ ಹೋಗಿ ಪ್ರಾರಂಭ ಮಾಡಿಸ್ತೋ. ಅದನ್ನ ಯಾವ್ದು ಹೆಸರೇನು, ಜಾಲಿವುಡ್. ಆಮೇಲೆ ತಿರ್ಗಾ ನಿಂತೋಗಿತ್ತು. ಆಮೇಲೆ ಸುದೀಪ್ ಫೋನ್ ಮಾಡ್ದ ಹಿಂಗಾಗ್ಬಿಟ್ಟಿದೆ ಅಂತ. ತಕ್ಷಣ ಹೇಳಿ DC-ಗೆ ಓಪನ್ ಮಾಡಿದೆ. ಸದ್ಯ ಹುಡುಗ ಒಬ್ಬ ಹಳ್ಳಿ ಪ್ರತಿಭೆ ಇರೋಂಥ ನಮ್ಮ ಹುಡುಗರು ಬೆಳಿಬೇಕು ಅನ್ನೋದೇ ಈ ಕನಕೋತ್ಸವದ, ಕನಕಪುರದ ಉತ್ಸವದ ಗುರಿ. ಸೊ ನೀವು ಕೂಡ ಇಲ್ಲಿ ಆಗ್ಬೇಕು. ಸ್ವಾಮೀಜಿ ದಯವಿಟ್ಟು ಬಂದು ಒಂದು ಆಶೀರ್ವಾದ ಮಾಡಿ ಅವ್ನಿಗೆ, ನಮ್ಮ ಹುಡುಗಂಗೆ. ಈ ಕಡೆ ಬನ್ನಿ. ವಚನಾನಂದ ಸ್ವಾಮೀಜಿ ಅವರು ಆಶೀರ್ವಾದ ಮಾಡಿ. ಬಿಗ್ ಬಾಸ್ ಸುದೀಪ್ ಅವರು ಬರಬೇಕಾಗಿತ್ತು. ಅವರು ಬರ್ತೀನಿ ಅಂತ ಹೇಳಿದ್ರು. ಅವರು ಕೊಯಮತ್ತೂರಲ್ಲಿ CCL ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೋತ್ರೆ ಬರ್ತೀನಿ ಸ್ಟೇಜ್ಗೆ ಅಂತ ಹೇಳಿದ್ರು. ಅವರು ಗೆದ್ಬಿಟ್ಟಿದ್ದಾರೆ. ನಾಳೆ ಫೈನಲ್ಸ್ ಇದೆ. ಹಾಗಾಗಿ ಅವರು ಬರಲಿಲ್ಲ. ಅವರ ಸಂಪೂರ್ಣ ಅಭಿಮಾನಿಗಳಿಗೆ ಅವರ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ಬರ್ತೀನಿ ಅಂತ ಹೇಳಿರೋದ್ರಿಂದ ನಾವು ಅಲ್ಲಿ ಮ್ಯಾಚ್ ಅವರೇನೇನೆ CCL ಅಂಥೇಳಿ ಸಿನಿಮಾ ಕ್ರಿಕೆಟ್ ಲೀಗ್ ಅಂಥೇಳಿ ಭಾಳ ವರ್ಷದಿಂದ ಅವರ ನೇತೃತ್ವದಲ್ಲೇ ನಡೀತಾ ಇದೆ. ಸೊ ಹಾಗಾಗಿ ಅವರು ಇವತ್ತು ಕೊಯಮತ್ತೂರಿನಲ್ಲಿ ನಾಳೆ ಫೈನಲ್ ಮ್ಯಾಚ್ ಇದೆ. ಇವತ್ತು ಕರ್ನಾಟಕದ ಸಿನಿಮಾ ತಂಡ ಗೆದ್ದಿದೆ. ನಾಳೆ ಅವರು ಅಲ್ಲಿ ಮುಗಿಸ್ಕೊಂಡು ಬರ್ತಾರೆ. ಚಿಕ್ಕವ ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗ. ಒಂದು ಜೋರು ಚಪ್ಪಾಳೆ. ಓಕೆ, ಕಾರ್ಯಕ್ರಮ ಮುಂದುವರಿಯುತ್ತೆ.